यदायी धर्मस्य ग्लानिर्भवति भारत धर्म संस्थापनाधिष्ठाय संभवामि युगे युगे। ಇದೇನ್ರಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಗೀತೆ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಾಸ ಹೆಚ್ಚಾದಾಗ, ಅಧರ್ಮ ತಾಂಡ ಆಡ್ತಿರುವಾಗ ನಮ್ಮಂತ ಕಾಲದರಿಗಳ ದೌರ್ಜನ್ಯ ಹೆಚ್ಚಾದಾಗ ಇದನ್ನ ಮಟ್ಟ ಹಾಕಲು ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ. ತಲೆ ಇಡೋರ ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ಹೊಡೋರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಕಾಲದಲ್ಲಿ ಕರ್ರ ಮಟ್ಟ ಹಾಕೋದಂದ್ರೇನು? ಇದು ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ಬಂದು ಭಿಕ್ಷೆ ಬೇಡುತ್ತೇವೆ. ತಿನ್ನ ಕೂಲಿಲ್ಲ ಅಂತಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಇಲ್ಲದನ್ನ ಮಾತಾಡ್ತೀವಿ, ಇಲ್ಲ ಸಲದ ಕರ್ತೀವಿ. ತಿನ್ನಕ್ ಕಂಡ ಕೊಡ್ತೀವಿ, ಕುಡಿಯಕ್ ಹೆಂಡನು ಕೊಡ್ತೀವಿ, ಪ್ರಸಂಗ ಬಿದ್ರೆ ಮಗ್ಲಾಗ್ ಮಲ್ಕೊಳಕ್ ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಕ್ಕೆ ಬೇಕ. ಇದು ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದವಿದ್ದವ್ ಹೇಳಲ್ಲ. ಯಾಕಂದ್ರೆ ಅವನ ಕಂಡ್ರೆ ನಿನಗಾಗಲ್ಲ, ನಿನ್ನ ಕಂಡ್ರೆ ಅವನಿಗಾಗಲ್ಲ. ಒಟ್ಟಲ್ಲಿ ಉದ್ಧಾರ ಆಗಲ್ಲ. ಇನ್ನು ಮುಂದೆ ಪ್ರಾರಂಭ ಈ ಪ್ರತಾಪಗಳು ರಾಜಕೀಯ ಚದುರಂಗದಾಟ. ಗಡಿ ಲೇ ಗಡಿ, ಎಲ್ಲಿಗೆ ಹೋಗಿ ಮುಡ್ತೈತೇನ್ರಿಪ್ಪ ಈ ರೈತರ ಗೋಳಾಟ? ಎಲ್ಲಿಗೆ ಬಿಡಿ
ವಿವೇಕಿ, ರೈತರಿಗೆ ಗೋಳಾಟ ಹಚ್ಚುವುದಕ್ಕೆ ರೈತರೇನಾದರೂ ನನಗೆ ಪುಕ್ಸಟ್ಟೆ ಹೋಟ್ ಹಾಕಿದ್ದಾರೆ. ದುಡ್ಡು ಕೊಟ್ಟಿದ್ದೇನೆ, ದುಡ್ಡು ನಾ ಕೊಟ್ಟ ದುಡ್ಡಿನಿಂದ ನಾಯಿಯಂತೆ ಜೊಲ್ಲು ಸುರಿಸಿ ಬಾಲ ಸುಟ್ಟ ಬೆಕ್ಕಿನಂತೆ ಬಂದು ನನಗೆ ಹೋಟ್ ಹಾಕಿದ್ದಾರೆ. ಅಂದಾಗ ಈ ಪ್ರತಾಪಗೌಡ ಯಾರ ಹಂಗಿನಲ್ಲಿ ಬದುಕುವುದಿಲ್ಲ. ಕರೆ ಐತ್ರಿ ಗೌಡ್ರ, ನಿಮ್ಮ ಮಾತು ಕರೆ ಐತಿ ಅಲ್ರಿ. ಒಬ್ಬೊಬ್ಬರಿಗೆ ಒಂದೊಂದು ಕ್ವಾರ್ಟರ್ ಕೊಟ್ರ ಕಿಶದಾಗ 500 ಇಟ್ಟ ಈಶ್ವರನ್ ದವಾದಾಗ ಹೊಡ್ತುಂಬ ಊಟ ಮಾಡಿ ಸಾಕ್ತದಲ್ರಿ. ನೀವ್ ಯಾಕೆ ಮತ್ತೊಬ್ಬರ ಮನ್ಯಾಗ ಬದುಕಾಕತ್ತೀರಿ? ಗಡಿಬಿಡಿ, ರೈತರಿಗೆ ಗೋಳಾಟ ಹಚ್ಚುವುದಕ್ಕೆ ರೈತರೇನಾದರೂ ನನಗೆ ವೋಟ್ ಹಾಕಿದ್ದಾರೆ. ಗಡಿಬಿಡೆ, ತಿನ್ನೋದಕ್ಕೆ ಕಂಡ, ಕುಡಿಯೋದಕ್ಕೆ ಹೆಂಡ, ಹೊತ್ತಿಗೆ ಕೈಯಲ್ಲಿ ಸ್ವಲ್ಪ ಕಾಸು ಕೊಟ್ಟರೆ ಸಾಕು ಹೆಂಡತಿಯರ ತಲೆ ಹಿಡಿದು ಬದುಕುವ ಭಂಡ ನನ್ನ ಮಕ್ಕಳು ಹುಟ್ಟಿರುವಾಗ ನಮ್ಮಂತ ರಾಜಕೀಯ ವ್ಯಕ್ತಿಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಬದುಕುವುದರಲ್ಲಿ ತಪ್ಪೇನಿದೆ? ನಮಸ್ಕಾರ ಜಿಲ್ಲೆಯ ಮಂತ್ರಿಗಳಿಗೆ. ಶಿವರಾಮ, ಯಾರನ್ನು ಕೇಳಿ ನಮ್ಮ ಮನೆಯೊಳಗೆ ಬಂದೆ? ನಿಮ್ಮ ಅಂಗರಕ್ಷಕರ ಒಪ್ಪಿಗೆಯನ್ನು ಪಡೆದುಕೊಂಡು ಬಂದೆ ಸಾಹೇಬ್ರೆ. ಯಾಕೆ ಗೌಡ್ರೆ, ನಿಮ್ಮಂತ ಸಚಿವರಾದಂತ ನಿಮ್ಮಂತವ್ರ ಮನೆಗೆ ಜನಸಾಮಾನ್ಯರಾದಂತ ನಮ್ಮಂತವ್ರು ಬರುವುದು ತಪ್ಪ? ಬರಬೇಕು ಶಿವರಾಮ್, ಬರಬೇಕು. ನಿಮ್ಮಂತ ಜನಸಾಮಾನ್ಯರ ಬೆಂಬಲದಿಂದಲ್ಲವೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದು. ಇರಲಿ ಶಿವರಾಮ್, ಬಂದ ವಿಷಯ ಏನಿಲ್ಲ ಸಾಹೇಬರೇ. ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಬಿದ್ದ ಈ ನಾಡಿನ ಸ್ಥಿತಿಯನ್ನು ಕಂಡು ಅಸೆಂಬ್ಲಿಯಲ್ಲಿ ಕುಳಿತಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತಾರೆಂದು ಕೇಳಲಕ್ಕೆ ಬಂದೆ. ಶಿವರಾಮ್, ಇದು ನನ್ನ ಜಿಲ್ಲೆ, ನನ್ನ ಜಿಲ್ಲೆಯ ಜನರ ಕಷ್ಟ ಏನು ಎನ್ನುವುದು ನನಗೂ ಚೆನ್ನಾಗಿ ಗೊತ್ತು. ಈ ವಿಷಯದ ಬಗ್ಗೆ ನಾನು ಮುಖ್ಯಮಂತ್ರಿಗಳೊಡನೆ ಚರ್ಚೆ ಮಾಡಿದ್ದೇನೆ. ಹೌದಾ? ತುಂಬಾ ಸಂತೋಷವಾಯಿತು ಸಾಹೇಬ್ರೆ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಪರಿಹಾರವನ್ನು ಕೊಡೋದಕ್ಕೆ ಒಪ್ಪಿಕೊಂಡ್ರ? ಇಲ್ಲ ಶಿವರಾಮ್, ಇಲ್ಲ. ಸರ್ಕಾರದಲ್ಲಿ ದುಡ್ಡು ಇಲ್ಲ, ಯಾವ ಜಿಲ್ಲೆಗೂ ಪರಿಹಾರ ಕೊಡುವುದಕ್ಕೆ ಆಗುವುದಿಲ್ಲ ಎಂದರೆ ಸಿಎಂ ಸಾಹೇಬರು. ಅದು ಹೇಗೆ ಸಾಧ್ಯ ಸಾಹೇಬ್ರೆ? ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡಲು ಸಾಧ್ಯವಿಲ್ಲವಲ್ಲ. ಮುಖ್ಯಮಂತ್ರಿಗಳು ಮಾತನಾಡದೆ ನನ್ನನ್ನೇ ಈ ರೀತಿ ಹೇಳುತ್ತಾನೆಂದು ಬಗಲುವೆಯ ಕತ್ತೆ? ನಿಮಗೆ ಬೇಕಾದಾಗೆಲ್ಲ ಹಣ ಮಂಜೂರು ಮಾಡುವುದಕ್ಕೆ ಮುಖ್ಯಮಂತ್ರಿಗಳೇನು ನಿಮ್ಮ ಅಪ್ಪನ? ಯಾಕೆ ಚೀರಿ ಗಂಟಲನ್ನು ಹರಿದುಕೊಳ್ಳುತ್ತಿರುವೆ? ನಿಮ್ಮ ಸ್ವಾರ್ಥಕ್ಕಾಗಿ ಹಣ ಹೆಂಡ ನೀಡಿ ಅನ್ಯಾಯ ಮಾರ್ಗದಿಂದ ಅಧಿಕಾರಕ್ಕೆ ಬಂದಿರುವಿರಿ. ಆದರೆ ನಮ್ಮ ಸಿಎಂ ಸಾಹೇಬರು ಈ ನಾಡಿನ ಜನರಿಗಾಗಿ, ನಾಡಿನ ರೈತರಿಗಾಗಿ
ಹಲವಾರು ಯೋಜನೆಗಳನ್ನ ರೂಪಿಸಿ ನೂರಾರು ಸೌಲಭ್ಯಗಳನ್ನು ಕೊಟ್ಟ ಭಾಗ್ಯವಿದಾತರು ಅವರು. ಅವರ ಹೆಸರಿಗೆ ಮಸಿಗೆ ಬರೆಯಬೇಡ. ಯಾಕಲೇ ಮೈಯಾಗ ಸೊಕ್ಕು ಜಾಸ್ತಿ ಆಗಿದೆ ಆ ಮಗನ? ಯಾರ ಮನೆಗೆ ಬಂದಿದಿ, ಯಾರ ಎದುರು ನಿಂತಿದೆ ಅನ್ನೋದು ಗೊತ್ತೈತಿಲ್ಲ. ಒಳಗೆ ಹಾಕಿಸಿ ಗುಮ್ಸಿದ್ನಿ ಅಂದ್ರೆ ಊರಾಕ್ ಗಂಟಿರ್ಬಾರ್ದು ಮಗನ, ಹುಷಾರ್. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಪ್ರತಾಪಗೌಡ. ನಾನು ರೈತನ ಮಗ ಅದೀನಿ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳ ಒಂದು ಕೈ ನನ್ನ ಮೈ ಮುಟ್ಟಿದರೆ ನೂರಾರು ರೈತರ ಕೈಗೂಡಿ ನಿನ್ನನ್ನು ಹಾಗೂ ನಿನ್ನ ಸರಕಾರವನ್ನ ಬುಡಾಸರದ ಕಿತ್ತೊಗೆಯುತ್ತಾರೆ. ಈ ವಿಚಾರ ಪ್ರತಾಪ್ ಗೌಡ ಕೈ ಹತ್ತಿರ. ನಾನು ಬಯಲಿಸುವ ಗಂಡದಿನಿ. ಜೋಳದ ರೊಟ್ಟಿ ತಿಂದು ಬೆಳೆದ ಗಟ್ಟಿ ಉಳಿಯದಿನಿ. ನನ್ನ ಒಂದೇ ಒಂದು ಹೊಡೆತಕ್ಕೆ ನಿನ್ನ ರಾಜಕೀಯ ಜೀವನದಿಂದಲೇ ನಿವೃತ್ತಿ ಹೊಂದಿದೆ. ಸುಮ್ಮನೆ ಒಳ್ಳೆಯ ಮಾತಿನಿಂದ ಬಡವರಿಗೆ ಕೊಡುವ ಪರಿಹಾರ ನಿಧಿಯನ್ನ ಕೊಟ್ಟು ಬರ. ಪರಿಹಾರ ನಿಧಿ, ಪರಿಹಾರ ನಿಧಿ. ಕಾರಂಗ, ಕಂಡವರಿಗೆಲ್ಲ ಪರಿಹಾರ ನಿಧಿ ಕೊಡುವುದಕ್ಕೆ ಸರ್ಕಾರ ಏನು ದುಡ್ಡು ಬೆಳೆಯುವ ಗಿಡ ನೆಟ್ಟಿಲ್ಲ. ಯಾವಾಗ ಯಾರಿಗೆ ಪರಿಹಾರ ಕೊಡಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ನೋಡಿ ಸಾಹೇಬ್ರೆ, ನನ್ನ ತಮ್ಮ ಈ ರೀತಿ ಮಾತನಾಡುತ್ತಾನೆಂದು ತಪ್ಪು ತಿಳಿದುಕೊಳ್ಳಬೇಡಿ. ಜನ ಕಷ್ಟದಲ್ಲಿದ್ದಾರೆ. ಹಸಿವಿನ ಬಾಧೆಯನ್ನು ತಾಳಲಾರದೆ ದಿನಕ್ಕೊಬ್ಬರು ನೇಣು ಹಾಕಿಕೊಂಡು ಸಾಯುತ್ತಿದ್ದಾರೆ. ಜನರ ಸಾವಿನೊಡನೆ ಸರಸವಾಡುವುದನ್ನು ಬಿಟ್ಟು ಜನರಿಗೆ ಸಹಾಯ ಮಾಡಿ ನಿಮ್ಮ ಕಾಲ ಹಿಡಿದು ಬೇಡಿಕೊಳ್ಳುತ್ತೇನೆ. ಶಿವರಾಮ, ಬಿಡು ಕಾಲು ಬಿಕಾರಿ ನನ್ನ ಮಗನೇ. ಅಣ್ಣ, ಲೇ ಶಿವರಾಮ, ಇದುವರೆಗೂ ನಿನ್ನ ತಮ್ಮ ನಾನೊಬ್ಬ ಮಂತ್ರಿ ಎನ್ನುವುದನ್ನು ಮರೆತು ಬಾಯಿಗೆ ಬಂದಂತೆ ಹೊಗಳಿದರು. ಮುದ್ದೆ ಬಸವಣ್ಣನಂತೆ ಸುಮ್ಮನೆ ನಿಂತು ಇವಾಗ ಸಹಾಯ ಮಾಡುವುದು ಕೇಳುವೆಯ? ತಿರುಕ ಏ ಪ್ರತಾಪ್ ಗೌಡ, ಉಂಡ ಪ್ರಚಂಡ ಗಂಡ ಬೇರುಂಡ. ಈ ಕಾಳಿಂಗ ಸರ್ಪದಂತೆ ನನಗೆ ಬೆಂಗವಲಾಗಿದ್ದ ಈ ಕಾಳಿಂಗನ ಅಣ್ಣನನ್ನೇ ಒತ್ತೆಯೋ ಮಗನೇ. ನನ್ನನ್ನು ಯಾವ ಕಾಲಿನಿಂದ ಒತ್ತೆಯೋ ಆ ಕಾಲು ನಿನ್ನ ಹತ್ತಿರ ಇರಬಾರದು. ಏ ಪ್ರತಾಪ್ ಗೌಡ, ಕಾಳಿಂಗ, ನೀನು ಅವರ ಮೇಲೆ ಕೈ ಮಾಡಿದರೆ ಈ ನಿನ್ನಣ್ಣನ ಮೇಲೆ ಆಣೆ. ಅಣ್ಣ 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 ಅಣ್ಣ, ಹೇಳಪ್ಪ, ನಿನ್ನ ಸಿಟ್ಟನ್ನು ಶಾಂತಿ ಮಾಡಿಕೊ. ಅವರು ದೊಡ್ಡವರು, ಮೇಲಾಗಿ ನಮ್ಮಂತ ಬಡವರಿಗೆ ಸಾಲವನ್ನು ಕೊಟ್ಟು ಜೀತದಾಳಾಗಿ ದುಡಿಸುವ ಶ್ರೀಮಂತರು. ಅಂತವರವರು ನಮ್ಮಂತವರನ್ನು ಒದೆಯುವುದರಲ್ಲಿ ತಪ್ಪೇನಿದೆಪ್ಪ. ಬಾ ಹೋಗೋಣ. ಅಣ್ಣ, ನೀನಿಟ್ಟು ತೆಗೆದು ಹಾಕಿ ನೋಡಣ್ಣ. ಈ ಪ್ರತಾಪ ಗೌಡನ ಉಂಡವನ್ನು ತೆಗೆದು ನಿನ್ನ ಪಾದಗಳಿಗೆ ಇಡದಿತ್ತು. ನನ್ನ ಹೆಸರು ಕಾಳಿಂಗನೇ ಅಲ್ಲ. ಬೇಗನೆ ತೆಗೆದು ಹಾಕಣ್ಣ. ನೀನಿಟ್ಟು ಕಾಳಿಂಗ, ನಿನ್ನ ಸಿಟ್ಟು, ನಿನ್ನ ಪೌರುಷ, ನಿನ್ನ ಶಕ್ತಿ ಎಂತದು ಎನ್ನುವುದು ನನಗೆ ಗೊತ್ತಿಲ್ಲವೇ? ಈ ನಿನ್ನ ನಮ್ಮ ಅಣ್ಣನ ಮಾತಿಗೆ ಬೆಲೆ ಕೊಡುವುದಾದ್ರೆ ಸುಮ್ಮನೆ ನನ್ನದು ಜೊತೆಗೆ ಬಾ, ಇಲ್ಲಾಂದ್ರೆ ನಿನ್ನಿಷ್ಟ. ಅಣ್ಣ
ಅಣ್ಣ ಕಂಡಂತೆ ಆಕಳ ಹಾಲ ಕುಡಿಸಿ ನನ್ನ ತಮ್ಮ ಯಾರಿಗೂ ಭಗ್ಗಬಾರದೆಂದು ಕಟ್ಟುವಸ್ತಾದ ದೇಹ ಬಳಸಿ ಸಿಂಧೂರ ಲಕ್ಷ್ಮಣ ರಂಗಳ್ಳ ರಾಯಣ್ಣನಂತೆ ಶಕ್ತಿಶಾಲಿಯಾಗಿ ಮೆರೆಯಲಿ ಎಂದ ನೀನು ಈ ಚಂದನ ಮಕ್ಕಳಿದ್ರಿಗೆ ಹೇಡಿಯಾಗಿ ನಿಲ್ಲುವ ಹಾಗೆ ಮಾಡಿಬಿಟ್ಟೆ ಅಲ್ಲ ನೀನು. ಕಾಳಿಂಗ, ಇದು ನಿನಗೆ ಗೊತ್ತಾಗುವ ಮಾತಲ್ಲಪ್ಪ. ನಡೆ ಹೋಗೋಣ. ಪರಮ ಪಾಪಿಯು ಪುಣ್ಯವಂತರು ಎಲ್ಲ ಒಂದೇ ಇಲ್ಲಿ ಈ ರುದ್ರ ಭೂಮಿಯಲ್ಲಿ. ಕೆಂಗಣ್ಣಿನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಏ ಹೋಗಲೇ ಹೋಗು. ನಿಮ್ಮಂತವ್ರನ್ನ ಎಷ್ಟು ಜನರನ್ನ ನೋಡಿಲ್ಲ ನಮ್ಮ ರಾಜಕೀಯದ ಅನುಭವದಲ್ಲಿ. ಮಿಕ್ಕಿದ ಮಗಾರಿ ಅವ ಎಲ್ಲಿ ನಿಮ್ದು ಹಾರಿದಂತ ಮಾಡಿದ್ದೆ ಅದರೇ ನಿಮ್ ರುಂಡ ಮಗನೇ, ನಿನಗೆ ವಯಸ್ಸಾದಷ್ಟು ಬುದ್ಧಿ ಇಲ್ಲ. ನಾನು ಎಲೆಕ್ಷನ್ ಅಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡ್ತೇನೆ ಗೊತ್ತಾ? 100 ಕೋಟಿ ಹಾಳು ಮಾಡಿ ಆ ಬಡಪಾಯಿಗೆ ಸೇವಕನಾಗಬೇಕು. ಬಂಡವಾಳ ಹಾಕೇನಿ, ಬಡ್ಡಿ ಸಮೇತ ಬಂಡವಾಳ ತೆಗಿತೇನೆ. ಮುಂದಿನ 5 ವರ್ಷಗಳಲ್ಲಿ 1000 ಕೋಟಿಯ ಒಡೆಯ ಈ ಪ್ರತಾಪ ಗೌಡ. ಅಣ್ಣ, ಆ ಕಾಳಿಂಗನನ್ನು ನಾನು ಎತ್ತಿ ಬಿಡಲೇ? ಬೇಡ ಶರತ್, ನಾವು ಏನೇ ಮಾಡಿದರೂ ನಮ್ಮ ಹೆಸರಿಗೆ ಕಳಂಕ ತರುವಂತಾಗಬಾರದು. ಆ ಕಾಳಿಂಗನ ಲೆಕ್ಕ ಚುಕ್ತ ಮಾಡುವುದಕ್ಕೆ ನಾನೊಂದು ಗ್ಯಾಂಗ್ ರೆಡಿ ಮಾಡುತ್ತೇನೆ. ಬಾ ಹೋಗೋಣ. ಮಾಡ್ತಾರೋ ಅವ್ರದ್ದು ಇವ್ರು ಚುತ್ತ ಮಾಡ್ತಾರೋ ಇವ್ರನ್ನ ಅವ್ರು ಚುತ್ತ ಮಾಡ್ತಾರೋ. ಇಳನ್ ಪಾಠ ಅಂತ ಮಗ ಕಾವಿ ಎಲ್ಲ ಹಾಕೊಂಡು ಬೆಳಗಿನ ಎಲ್ಲೆಲ್ಲಿ ಹೋಯ್ತಾನು ಶಿವರಾಮನ ಕತಿ ಟೆಬಿಗೆ ಒಂದು ಗಟ್ಟಿದು ಸಾಕು. ನೋಡಲ್ಲಿ ಮೀರಾ, ಸುತ್ತಮುತ್ತಲಿನ ಜನ ನಮ್ಮನ್ನು ಹೇಗೆ ನೋಡ್ತಿದ್ದಾರೆ. ನೋಡಿ ಬಿಡು ಮೋಹನ್, ಯಾಕಂತ ಹೇಳಿದ್ರೆ ನಮ್ಮ ಜೋಡಿ ನೋಡಿ ಅವರಿಗೆಲ್ಲ ಹೊಟ್ಟೆ ಕಿಚ್ಚು ಅಲ್ಲ. ಮೀರಾ, ಹೊಟ್ಟೆ ಕಿಚ್ಚು ಅಲ್ಲ ಮೀರಾ, ತಂದೆ ತಾಯಿ ಇಲ್ಲದ ನಿನ್ನನ್ನು ನನ್ನೊಡನೆ ಕರೆದುಕೊಂಡು ತಿರುಗಾಡಿ ನನ್ನ ಆಸೆ ಎಲ್ಲ ತೀರಿದ ಬಳಿಕ ನಿನ್ನನ್ನು ಮಧ್ಯದಲ್ಲಿ ಕೈ ಬಿಡುತ್ತಾನೇನೋ ಎಂಬ ಅನುಮಾನವರಿಗೆ. ಮತ್ತೆ ಅವರ ಅನುಮಾನವೆಲ್ಲ ನೀವು ನಿಜ ಮಾಡಬೇಕಂತ ಇದ್ದೀರಾ ಹೇಗೆ? ಅದು ಹೇಗೆ ಸಾಧ್ಯ ಮೀರಾ? ಆ ಜನರ ತಪ್ಪು ಭಾವನೆಗೆ ಕಪ್ಪು ಮಸಿ ಬಡಿದು ನನ್ನ ಉಸಿರಲ್ಲಿ ನಿನ್ನ ಹೆಸರನ್ನು ಬರೆದುಕೊಂಡು ಖುಷಿಯಾಗದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಶಾಶ್ವತವಾಗಿ ಮಾಡಿಕೊಳ್ಳುವೆ ನನ್ನ ಸತಿಯನ್ನಾಗಿ ಮೀರಾ. ಮೋಹನ್, ಈ ಮಾತು ನಿಜವೇ? ಯಾಕೆ ಮೀರಾ, ನೀನು ಕೂಡ ಅವರಂತೆ ಅನುಮಾನಿಸುತ್ತಿರುವೆಯಾ ನನ್ನನ್ನ? ಚಚೆ, ಹಾಗೇನೂ ಇಲ್ಲ. ಯಾಕಂದ್ರೆ ಕಾಲೇಜ್ನಲ್ಲಿ 10 ಹುಡುಗಿಯರಿದ್ರು ಕೂಡ ನೀವು ಅವರು ಯಾರನ್ನೂ ಪ್ರೀತಿಸೋದಕ್ಕೆ ಮುಂದಾಗದೆ ನನ್ನನ್ನೇ ಪ್ರೀತಿಸಿದ ಮಹಾರಸಿಕರಿಲ್ಲವೇ ನೀವು? ಮೀರಾ, ನೀನೇನು ಕಡಿಮೆಯ ಮೀರಾ? ಹುಣ್ಣಿಮೆಯ ಬೆಳೆದಿಂಗಳಂತೆ ಪ್ರಕೃತಿಯೇ ನಾಚುವಂತೆ ಸೌಂದರ್ಯವನ್ನು ಹೊತ್ತು ದರೆಗಿಳಿದು ಬಂದ ಅಪ್ಸರೆ ನೀನು. ನಿನ್ನ ಚೆಲುವಿಕೆಗೆ ಚೈಲಿ ಚೆನ್ನಿಗರು
ಕಾಲೇಜಿನಲ್ಲಿ ಲವ್ ಲೆಟರ್ ಕೊಟ್ಟರು ಅವರಿಗೆಲ್ಲ ಬಹಿಷ್ಕಾರವನ್ನ ಹಾಕಿ ಕಾಲೇಜಿನ ಬೋರ್ಡಿನ ಮೇಲೆ ನನ್ನ ನಿನ್ನ ಹೆಸರನ್ನು ಬರೆದ ರಸಿಕತೆಯ ರಾಣಿ ನೀನಲ್ಲವೇ? ಮೋಹನ್, ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಒಂದು ದಿನ ನಿಮ್ಮನ್ನ ನೋಡದೆ ಹೋದ್ರೆ ನನಗೆ ಏನೋ ಕಳೆದುಕೊಂಡಂಗ ಆಗುತ್ತೆ ಅನ್ಸುತ್ತೆ. ನಿಜ ಮೀರಾ, ಈ ಪ್ರೀತಿಗಿರುವ ತಾಕತ್ತೇ ಅಂತದ್ದು. ನೀನೆಲ್ಲೋ ಹುಟ್ಟಿ ನಾನೆಲ್ಲೋ ಹುಟ್ಟಿ ಕಾಲೇಜಿನಲ್ಲಿ ಕೂಡಿ ಕಲಿಯುವಾಗ ನನ್ನ ನಿನ್ನ ಮನಸ್ಸು ಒಂದಾಗಿ ಬಿಡಿಸದಂತಾಗಿ ಬೆಚಯಿತು ಈ ನಮ್ಮ ಪ್ರೇಮದ ಗಂಟು. ಮೀರಾ, ಜೀವನದಲ್ಲಿ ಅದೆಷ್ಟೇ ಕಷ್ಟ ನಷ್ಟಗಳು ಬಂದರೂ ನಿನ್ನ ಮನದರ್ಶ ನಾನಾಗುವೆ. ಮೀರಾ, ನಿನ್ನ ಮನದರ್ಶ ನಾನಾಗುವೆ. ಮೋಹನ್, ನಿಮ್ ಮಾತನ್ನು ಕೇಳಿ ನನಗದೆಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಿಜ ಹೇಳ್ಬೇಕಂದ್ರೆ ಆ ಬೇಬಿ ಪೊಲೀಸ್ ಕವಿಗಳು ನಿಮ್ಗೆ ಮುತ್ತು ಕೊಡೋದನ್ನ ಮರ್ತಿರ್ಬಹುದು, ಆದ್ರೆ ನಾನ್ ಹಾಗಲ್ಲ. ಬೇಕಾದ್ರೆ ಅವ್ರು ಬರೆದಿರೋ ಬರಹಕ್ಕೆ ವಿರುದ್ಧ ಆದ್ರೂ ಪರವಾಗಿಲ್ಲ, ನಾನ್ ನಿಮ್ಗೆ ಮುತ್ತು ಕೊಟ್ಟು ನಿಮ್ ಕೈ ಹಿಡಿದು ನೆಲದಾಡ್ಬೇಕು ಅನ್ಸುತ್ತೆ. ಐ ಲವ್ ಯು ಮೋಹನ್, ಐ ಲವ್ ಯು. Thank you.
ಸಾಗರ ನಿನ್ನ ಬದಿಗೆ ಇದ್ದರೆ ಹಾರದೆ ನಾನು ಮೀರಾ, ಕವಿಗಳ ವಿರುದ್ಧವಾಗಿ ನನಗೆ ಮುತ್ತು ಕೊಟ್ಟೆಯಲ್ಲ. ಕವಿಗಳು ಮುಂದಿನ ಬರವಣಿಗೆಯಲ್ಲಿ ನಿನ್ನನ್ನು ಅಗಲಿಸಿ ಬರೆದರೆ? ಚೇಚ, ಅದೆಂದಿಗೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕವಿಗಳು ನಮ್ಮ ವಯಸ್ಸನ್ನ ದಾಟಿ ಮುಂದೆ ಬಂದಿರ್ತಾರೆ. ಪ್ರೇಮಿಗಳ ನೋವು ಏನೋದಂತ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕಾಗಿ ಹಾಗಾಗಲು ಎಂದೂ ಸಾಧ್ಯವಿಲ್ಲ. ಬನ್ನಿ ಹೋಗೋಣ. ಬನ್ನಿ ಮೀರಾ, ಹೋಗೋಣ. ಮಿತ್ರ ಮೋಹನ್, ನೋಡು, ನೀನೆಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ? ಸತ್ಯಾಯಿಸಿಲ್ಲ, ಸತ್ಯಾಯಿಸಿಲ್ಲ, ಜಿಲ್ಲೆಯ ಮಂತ್ರಿಯಾಗಿ ರೈತರಿಗೆ ಪರಿಹಾರ ಕೊಡುವುದು ಬಡ ರೈತರಿಗೆ ಹಣದ ಆಸೆಯನ್ನು ಹಚ್ಚಿ 200 ಎಕರೆ ಆಸ್ತಿನ ನಿನ್ನ ಕಬ್ಜಾ ಮಾಡಿಕೊಂಡು ಯಾವುದೋ ಒಂದು ಕಾರ್ಖಾನೆ ಕಟ್ಟಲು ಆ ಬ್ರಿಟಿಷ್ ನಾಯಿಗಳಿಗೆ ಮಾರಾಟ ಮಾಡಬೇಕೆಂದಿಲ್ಲ. ಪ್ರತಾಪ್ ಗೌಡ, ಅದೇ ಬ್ರಿಟಿಷ್ ನಾಯಿಗಳನ್ನು ಈ ದೇಶದಿಂದ ಹೊಡೆದು ಓಡಿಸಬೇಕಾದರೆ ಎಂತೆಂಥ ಮಹಾನ್ ವ್ಯಕ್ತಿಗಳ ಪ್ರಾಣವೇ ಹಾರಿ ಹೋಯಿತು. ನೀನು ಅಂತವರಿಗೆ ನಮ್ಮ ದೇಶದಲ್ಲಿ ನೆಲೆಯೂರುವುದು ಜಾಗ ಕೊಟ್ಟಿಲ್ಲ. ನೀನೆಂತ ಕಚಡಾನ ನಮ್ಮ ದಾಯಲ್ಲಿ ಬೇಕು. ನಿನ್ನನ್ನು ಸುಮ್ಮನೆ ಬಿಟ್ಟರೆ ಇಡೀ ನಮ್ಮ ರಾಜ್ಯವನ್ನೇ ಮಾರುವ ಮಂಗನ ಮಗ ನೀನು. ಪ್ರತಾಪ್ ಗೌಡ, ನಿನ್ನ ಸಂಪತ್ತಿಗೆ ಸವಾಲು ಹಾಕಿ ನಿನ್ನ ಸರ್ವನಾಶ ಮಾಡಲು ಬರುತ್ತೇನೆ. ಹಲೋ ಗೆಳೆಯ ವಿರಾಟ್. ಓಹೋ, ಬಾಗ್ಲೆಯ ದಿನಕ್ಕೊಂದು ಸಾರಿ ಭೇಟಿಯಾಗಿ ಮಾತನಾಡಿಸುವಣಿ. ಹೀಗೇಕೆ ಒಂದು ತಿಂಗಳಾದ್ರೂ ಭೇಟಿನಾಗಿಲ್ಲ? ಯಾಕೆ ಈ ಗಿಳೆನಿಂದ ನಿನಗೇನಾದ್ರೂ ಮನಸ್ತಾಪವಾಗಿದೆಯೇನು? ಛೇ, ಹಾಗೇನಿಲ್ಲ ವಿರಾಟ್. ಈ ಸುಗ್ಗಿಯ ಕಾಲದಲ್ಲಿ ಹೊಲದಲ್ಲಿ ಕೆಲಸ ಬಂದ ಕಾರಣ ನನ್ನಿಂದ ಭೇಟಿಗೆ ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ. ಕಾಳಿಂಗ, ಮಳೆಗಾಲ ಬಂದರೆ ಸಾಕು ರೈತರಿಗೆ ಸುಗ್ಗಿಯೇ ಸುಗ್ಗಿ.
ರೈತನು ಬೆಳಿಗ್ಗೆ ಬೇಗನೆ ಎದ್ದು ಬಸವಣ್ಣನಿಗೆ ಕಾಳು ತಿನ್ನಿಸಿ ಎತ್ತಿನ ಬಂಡಿಯನ್ನು ಹೂಡಿ ಹೊತ್ತೊಂಡವರಾಗಿ ಹೊಲದಲ್ಲಿ ಇದ್ದುದು. ಕಟ್ಟಲಾಗುವವರೆಗೂ ಭೂಮಿ ತಾಯಿಯಲ್ಲಿ ದುಡಿದು ಧಣಿದು ರೈತ ಮನೆಗೆ ಬರುವುದೆಂದ್ರೆ ಸಂತೋಷವೇ ಸಂತೋಷ. ನಿಜ ವಿರಾಟ್, ಕೈ ಕೆಸರಾದ್ರೆ ಬಾಯಿ ಮೊಸರು ಎನ್ನುವಂತೆ ರೈತ ಹೊಲದಲ್ಲಿ ದುಡಿದು ದುಡಿದು ಸವೆದು ಸಣ್ಣಾದರೂ ಸರಿಯೇ ಈ ಭೂಮಿಯನ್ನೇ ತನ್ನ ತಾಯಿ ಎಂದು ಮಕ್ಕಳಂತೆ ಕೆಲಸ ಮಾಡಿ ಸಾವಿರಾರು ಜನರಿಗೆ ಅನ್ನ ಹಾಕುವ ರೈತ ಈ ಜಗತ್ತಿನ ದೊರೆ. ಆದರೆ ಈಗಿನ ರಾಜಕಾರಣಿಗಳು ತಾವೇ ದೊರೆಗಳೆಂದು ರೈತರ ಭೂಮಿಯನ್ನು ಕಬಳಿಸಿ ತಾವೇ ದೊಡ್ಡವರೆಂದು ಬರೆಯುತ್ತಿದ್ದಾರೆ. ವೀರ ಕಾಳಿಂಗ, ದೊಡ್ಡವರೆಂದು ಮೆರೆಯುತ್ತಿರುವ ಆ ರಾಜಕಾರಣಿಗಳಿಗೆ ಎಲ್ಲ ರೈತರು ಸಿಡಿದು ಹೇಳಬೇಕು. ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡುವುದಿಲ್ಲ ಎಂದು ಹಠ ಹಿಡಿಯಬೇಕು. ಹಠ ಯಾರು ಹಿಡಿಯಬೇಕು ವಿರಾಟ್ ಹಠನ? ಚಟಕ್ಕಾಗಿ ದುಡ್ಡು ಇಸಿದುಕೊಂಡು ಹೆಣ್ಣರು ಮಕ್ಕಳನ್ನು ನಡುಮಧ್ಯದಲ್ಲಿ ಬಿಟ್ಟು ಹೋಗುವ ಬಂಡನ ಮಕ್ಕಳು ಹುಟ್ಟಿದ್ದಾರೆ ಈ ಜಗದಲ್ಲಿ. ಅವರಿಗೇನು ಗೊತ್ತು ವಿರಾಟ್? ಈ ಭೂಮಿ ತಾಯಿಯನ್ನು ಮಾರುವುದು ಒಂದೇ, ಎತ್ತ ತಾಯಿಯನ್ನು ಮಾರುವುದು ಒಂದೇ ಅಂತ. ಕಾಳಿಂಗ, ಭೂಮಿಯ ಬೆಲೆ ಅವರಿಗೇನು ಗೊತ್ತಿಲ್ಲ. ಆ ದುಷ್ಟ ಪ್ರತಾಪಗೌಡನಂತ ರಾಜಕಾರಣಿಗಳು ಹಣದ ಆಸೆಯನ್ನು ಹಚ್ಚಿದ್ದಾರೆ. ನಾವು ಎಲ್ಲಾ ರೈತರಿಗೂ ತಿಳಿ ಹೇಳಿ ಒಂದಿಂಚು ಜಾಗ ಕೊಡದಂತೆ ನೋಡಿಕೊಳ್ಳಬೇಕು. ಅದು ಹೇಗೆ ಸಾಧ್ಯವಿಲ್ಲ? ನಮ್ಮ ಆಸ್ತಿಯನ್ನು ನಾವು ಮಾರಾಟ ಮಾಡುತ್ತೇವೆ ಅಂದರೆ ಅಂತವರಿಗೆ ಹೇಳುವುದಾದ್ರೆ ಹೇಗೆ? ಅಷ್ಟೇ ಅಲ್ಲದೆ ಆ ದುಷ್ಟ ಪ್ರತಾಪಗೌಡ ಕೆಲವೊಂದಷ್ಟು ಜನರಿಗೆ ಹಣದ ಆಸೆಯನ್ನು ಹಚ್ಚಿದ್ದಾನೆ, ಇನ್ನು ಕೆಲವಷ್ಟು ಜನರಿಗೆ ಹೆಂಡದ ಆಸೆಯನ್ನು ಹಚ್ಚಿದ್ದಾನೆ. ಅಂದಾಗ ಅಂತವರು ನಮ್ಮ ಮಾತು ಕೇಳುವರೆ ವಿರಾಟ್? ಕೇಳುತ್ತಾರೆ ಕಾಳಿಂಗ. ಒಂದು ವೇಳೆ ಆ ದುಷ್ಟ ಪ್ರತಾಪಗೌಡನ ಮಾತಿಗೆ ಮರಳಾಗಿದ್ದರೂ ಕೂಡ ಅಂತವರ ಎದುರು ಅವರ ಹೆಂಡತಿ ಮಕ್ಕಳನ್ನ ಎತ್ತು ಕಟ್ಟೋಣ. ಪ್ರಾಣ ಹೋದರೂ ಸರಿ, ಭೂಮಿಯನ್ನು ಕೊಡುವುದಿಲ್ಲ ಎಂದು ಹೋರಾಟ ಮಾಡೋಣ. ಕರೆಕ್ಟ್ ವಿರಾಟ್, ಕರೆಕ್ಟ್. ಹಿಂದಿನ ಹಿರಿಯರು ಸಾಕಷ್ಟು ಕಷ್ಟ ನಷ್ಟ ಅನುಭವಿಸಿ ನಮ್ಮ ಸ್ವಂತ ಆಸ್ತಿಯನ್ನು ಉಳಿಸಿ ಹೋಗಿದ್ದಾರೆ. ಅಂತಹ ಆಸ್ತಿ ಯಾವತ್ತು ದುಷ್ಟರ ಕೈ ಸೇರಬಾರದು. ತಿಳಿಸಿ ಹೇಳಿದವರಿಗೆ ತಿಳಿ ಹೇಳಿ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ. ಆ ಪ್ರತಾಪಗೌಡನಿಗೆ ಬರತಕ್ಕೇನೂ ಇಲ್ಲ ವಿರಾಟ್. ಬಾ ವಿರಾಟ್, ಹೋಗೋಣ. गंगो नंगे 4 मीनार रुक्मिणी देवा रुक्मिणी अरे
ಬಸವನಗುಡಿ ಜಾತ್ರೆ ಗೋಬಿ ತಿನ್ನಾಕ ಹೋಗಿ ಕಳ್ಕೊಂಡು ಹಿಡ್ಕೊಂಡ ನನ್ನ ಮಗಳು ದೇವ ರುಕ್ಮಿಣಿ ಬಚ್ಚದಾಗ ಹುಡ್ತಾಕೆ ಎಲ್ಲದೀವಿ ಮಗಳು ಇಲ್ಲ ಒಂದು ಮಾತು ಇಲ್ಲ ನಿನ್ನ ಅಪ್ಪ ಇಲ್ಲ ಒಟ್ಟೊಂದು ಮಾತು ಇಲ್ಲ. ನೀನು ನನ್ನ ಪ್ರಾಣ, ನೀನು ನನ್ನ ದೈವ, ಯಾವ ನಿನ್ನ ಮಗಳು ಇಲ್ಲ ಒಂದು ಮಾತು ಇಲ್ಲ ನಿನ್ನ ಮಗಳು ಇಲ್ಲ ಒಂದು ಮಾತು ಇಲ್ಲ ಯಪ್ಪ ಓ ಯಪ್ಪ ಬಂದೆ ಅವೇ ಬಾ ಎಲ್ಲಿಗೆ ಹೋಗಿದ್ದಿ ಬಂದೆ ಮಾರಕ್ ಹೋಗಿದ್ದೆ ಮಾರಿದಿಲ್ಲ ಎಲ್ಲ ಮಾಡ್ಕೊಂಡು ಬಂದಿನ ಹೋಗೋದು ಒಂದ ತಡ ಆಗ ಗಂಟೆ ಬಿಟ್ಬಿಡ್ತಾವ ಮೋಳುಗಳು ಅಂದ್ರ ನೀನು ಗಿರಾಕಿ ಬಾಳ ಹತ್ಕೊಂಡಿರೋದೆ ನೀನ್ ಮಾತ್ರ 20-30 ಮಂದಿ ಹೆಣ್ಮಕ್ಳು ಇರೋದು ಅಷ್ಟಲ್ಲಿ ತಗೋ ಯಾರು ನೆನೆಸೋ ಬರಂಗಿಲ್ಲಪ್ಪ ಏನೇ ಇದ್ರು ನಮ್ ಗಂಡಸರ್ನ ಬೆನ್ ಹತ್ಯಾರ ನಂದಕ್ ನಿಂದಕ್ಕ ಎದಕ್ಕವೇ ಅದಕ್ಕಲ್ಪ ಇಲ್ಲ ಗಂಡಸರೆಲ್ಲ ಅಡಿಗೆ ಮಾಡ್ಕೊತ ಮನ್ಯಾಗ ಕುಂದಿರ್ತಾವ ಗಂಡಸರ ಕೈ ಚೀಲ ಹಿಡ್ಕೊಂಡು ಹಿಂದಿಂದ ಬಂದ ಬಿಡ್ತಾರ ಅಂದ್ರೆ ನಾವ್ ಹೋಗೋದು ಒಂದೇ ತಡಪ್ಪ ಓಡಿ ಬಂದ್ಬಿಡ್ತಾರ ಆಲೂಗಡ್ಡೆ ದೊಡ್ಡವರ ಏನ್ ಉಳ್ಳಾಗಡ್ಡಿ ದೊಡ್ಡವರ ಅಂತ ಕೈಯಾಗ ಹಿಡ್ಕೊಂತಾವು ಹಿಚ್ಚಿಕೊಂತ ನಿಂತು ಬಿಡ್ತಾವ ಮೋಳುಗಳು ಅರೆ ಮೋಳುಗಳು ಅಲ್ವೇ ಹಿಂಗ್ ನಡೆದು ಎಷ್ಟು ದಿನ ಆತು ಒಂದು ತಿಂಗಳಾತು ಡ್ಯಾಡಿ ಒಂದು ತಿಂಗಳ ಮೊದಲು ಒಂದೇ ತಡ ಎಲ್ಲಿ ಇರ್ತಾವೋ ಏನು ಯಾಕೆ ಧೂಳಾಡಿ ಬಂದವ್ರು ತಗೊಂಡು ಹೋಗಿ ಬಿಡ್ತಿರ್ತ ಅಷ್ಟಲ್ಲ ಆ ಹಿರೇಹಳ್ಳಿ ಅಜ್ಜದನಲ್ಲ ಅವ್ನು ಬರ್ತಾನ ಯವ್ವ ಉಳ್ಳಾಗಡ್ಡಿ ಗಡ್ಡಿ ಅಜ್ಜವಲ್ಲ ಅಂತಾನ ಹೌದಾ ಅದೇ ಮೆಷಿನ್ಗೆ ಮುರಿದು ಮೂಗ್ನ್ಯಾಗ ತುರುಕ್ಬೇಕಲ್ಲ ಮಗಂಗ ಹೇಳ್ತಿತ್ತು ಸತ್ತ 10 ವರ್ಷ ಆತ ನಿಮ್ಮಂತ ಕಂಡ್ರೆ ಹೆಂಗಾರ ಮಾಡ್ತಾನೆ ಹೆಂಗಾರ ಮನಸ್ಸಿಲ್ಲಂದ್ರೆ ಯಾಕ ನೋಡ್ತಿ ನೋಡಿ ಸುಮ್ಮನಾಗ್ತಿ ಮನಸ್ಸಿಲ್ಲಂದ್ರೆ ಯಾಕ ನೋಡ್ತಿ ನೋಡಿ ಸುಮ್ಮನಾಗ್ತಿ ಹರಕ ಗಂಡ ಓಣಿ ಒಳಗ ಹಾಕಿಕೊಂಡ ನಿಯತ್ತಿನ ಹೆಣ್ಣ ನೀನಲ್ಲ ನೀನಂತೂ ಬಾಳ ದಿವಸ ಬದುಕೋದೇ ಇಲ್ಲ ನಿಯತ್ತಿನ ಹೆಣ್ಣ ನೀನಲ್ಲ ನೀನಂತೂ ಬಾಳ ದಿವಸ ಬದುಕೋದೇ ಇಲ್ಲ ಕುಂದ್ರು ಸಾಕ ಬಂದಾನ ಅಂದ ಚಂದ ರಗಡೈತಿ ಸುಳಿ ಸ್ವಲ್ಪ ಸುಮಾರೈತಿ ಬಾಳ ಕಣ್ಣ ಕೊಡ್ರೆ ನನ್ನ ಬಾರಿ ಹಣ್ಣ ಮಾರು ಮಾವ
ಸಿಕ್ಕ ಬರುತ್ತವೆ ತಿಳಿಯ ಹುಡುಗಿ ಬೇಡದ ಬಂಗಾರಗಳಿಯ ಹತ್ತೈತಿ ಮಳೆಯ ಬೇಗ ಹತ್ತಿರ ಚುಮಡಿ ಕೈಯ ಬಂಗಾರ ಬೆಳ್ಳಿ ಯಾತಕ ಬೇಕ ಮಳ್ಳಿ ಸಿಂಗಾರ ಸಾಕ ಕೇಳಲೆ ಹುಡುಗ ಮಳ್ಳಿ ಬೇಕರೆ ನಾಯಿನ ಅವ ಕರೆ ನಾವು ಎಲ್ಲವ ಬಾಳೆಹಣ್ಣು ಮಾರೋ ಬಾಳೆಹಣ್ಣು. ಹ್ಞೂನ್ರಿ ಇಬ್ರು ಕೂಡೆ ಮಾಡ್ತೇವೆ ನಾವ. ಏನದು ವ್ಯಾಪಾರ ರೀ. ಕುಂಬಾರ ಓಣಿ ಹಿಡಿದು 7 ಮರದಾರ ಓಣ್ಯಾಗ ದ್ಯಾಮೋನ್ ಗುಡಿ ಮುಂದ ಬಸವಂದೂರ್ ಗುಡಿ ಮುಂದ ಬಂದ ತಳಗ ಹಾಕಿರ್ತಾರಿ. ಹಂಗ ನಾನು ಕೆರಿ ಒಂಡಿ ಇಳಿದು ಬಂದವನ ಮ್ಯಾಲಿಟ್ಟಿರ್ತ ನೋಡ್ರಿ. ಕಬರ್ಗೇಡಿ ಅಪ್ಪರ್ಗೇಡಿ ನನ್ನ ಮಗನ ಎಲ್ಲಿ ಅದ ಮ್ಯಾಗ ಇಡೋದು ತೆಳಗಿಡೋದು ಬಾಳಿ ಹಣ್ಣ ರೀ. ಅಕ್ಕಿ ಬುಟ್ಟಿ ತಳಗಿರ್ತೈತಿ, ನಂದ ಬಾಳಿ ಹಣ್ಣ ಮ್ಯಾಕ್ ಇರ್ತೈತಿ. ಹೌದು ಯಪ್ಪ, ನಾವು ಕಾಯಿಪಲ್ಲೆ ಒಂದು 3-4 ನಮ್ನಿ ತರ್ತೀವಲ್ಲ, ನಾವು ಗುಂಪು ಇಟ್ಟಿರ್ತೀರ, ಅದ್ರ ಮೇಲೆ ತಂದು ಬಾಳೆಹಣ್ಣು ಇರ್ತಾನ. ಹಂಗ ಒಂದು ವ್ಯಾಪಾರ ಆಗತ್ತ ನಮ್ಮ ಬಾಳೆಹಣ್ಣಿನ ವ್ಯಾಪಾರ. ಅಂದ್ರೆ ಇವನು ಬಾಳೆಹಣ್ಣ ನೋಡಿಲ್ಲ. ಯಪ್ಪ ಹಂಗಲ್ಲ ತಡಿ, ಇನ್ನು ಐತಿ ಹೇಳ್ತೀನಿ ಕೇಳು. ಯಪ್ಪ ಇವನು ಇಟ್ಟು ದಪ್ಪ ಇಟ್ಟು ಅಂದ್ರೆ ನೋಡಿ ಬಾಳೆಹಣ್ಣ ತಲೆ ಬಾಳೆಹಣ್ಣು ನಾವು ಅಲ್ಲಂದ್ರೆ ತೋರ್ಸಿದ ಅದು ಅಂತಿಂತ ಕಲರ್ ಇಲ್ಲ, ಕುರಿ ಬಾಳೆಹಣ್ಣು. ಯಪ್ಪ ಒಟ್ಟ ಹಿಡಿಸಂಗೆ ಇಲ್ಲ ಹಂಗೆ. ನಿಂದ ಯಾಕ ನಿಮ್ಮ ಅಪ್ಪಂದು ಇಳಿಸಂಗಲ್ಲ ಏನು ಬಾಯಿ. ಅವೇನ ನಮ್ಮ ದೇಶದ ಬಾಳೆಹಣ್ಣು ಮಾಡಿರ್ನೆ, ಎಲ್ಲ ವೆಸ್ಟ್ ಇಂಡೀಸ್ ಇಂತ್ರ ತರಿಸಿದ ಬಾಳೆಹಣ್ಣ. ಭಾರಿ ಜಾತಿ ಬಾಳೆಹಣ್ಣ ಐತದ. ಅಲ್ವೇ ಅವ್ವ, ಓಯಪ್ಪ ಇವು ಬರೀ ವೆಸ್ಟ್ ಇಂಡೀಸ್ ಬಗ್ಗೆ ಮಾತಾಡಕತ್ತಾಗ ನಾ ತಿಳ್ಕೊಬೇಕಾಗಿತ್ತು. ಒಂದು ಮಕ್ಕ ಒಲಿಸ್ ನೋಡಿದ್ಯಾ ಮಗ ವೆಸ್ಟ್ ಇಂಡೀಸ್ ಇವ, ಅದಕ್ಕೆ ವೆಸ್ಟ್ ಇಂಡೀಸ್ ಬಗ್ಗೆ ಭಾಳ ಕಾಡ್ತಾನ. ಅಲ್ಲಿ ನಮ್ಮ ಇಂಡಿಯಾದಾಗ ಎಂತಿಂತ ಬಾಳೆಹಣ್ಣು ಅದಾವ. ಅಲ್ಲಿಗೆ ಮಲ್ಲಪ್ಪ ಮಾವನ ಅಂಗಡಿಯಾಗ ಒಂದು ಬೂದ್ ಕಲರ್ ಬಾಳೆಹಣ್ಣು ತಗೊಂಡು ಬಾಯಾಗಿಟ್ರೆ ಮ್ಯಾಗಿನ ಉಸಿಲು ಮ್ಯಾಗಾಗಪ್ಪ, ತೆಳಗಿನ ಉಸಿಲು ತೆಳಗಾಗಪ್ಪ. ಯವ್ವ ಯಪ್ಪ ಇವು ಬೋಡಿ ನಿಂತೀವಿ, ನಿನ್ನ ಮಾರುದಾತನೆ ಒಂದ್ ತುಸ ಐತಪ್ಪ, ಮುಗಿಸ್ಕೊಂಡ್ ಬರ್ತೀನಿ. ಹಂಗಂದ್ರ ಅವನು ಸ್ವಲ್ಪ ಜಲ್ದಿ ಮಾರ್ಕೊಂಡ್ ಬಿಡಿವಿ. ನಾವು ಸ್ವಲ್ಪ ಗೋಲ್ಡ್ ಮನೆಗೆ ಹೋಗಿ ಲೆಕ್ಕ ಬರೀವದವು. ನಾವು ಹೋಗ್ತೀನಿ ಈಗ. ಹೊಂಟಪ್ಪ ಹಾಬಿ ಹೋಗೋಬಿಟ್ಟೆ. ಊಟ ಭಾಳ ತಿಂದ್ರಾಕ ಹೋಗ್ಬೇಡ್ಬೇ. ಎಷ್ಟು ಬಿಸಿದ ನಾ ಬರ್ಕೊಂಡೆ ಆರಾಮ್ ನೋಡ್ಕೊಂಬ ಲಗು. ಬರ್ಲೆ ಹುಷಾರ. ನೋಡ ಮಗ 35 ಆದ್ರೂ ಮದುವೆ ಆಗಿಲ್ಲ. ಎಲ್ಲಿ ರುಕ್ಕು, ನಿಮ್ಮಪ್ಪ ನೋಡಿದ್ರೆ ನನ್ನ ಬಾಳೆಹಣ್ಣಿನ ಅಷ್ಟು ಉದ್ದ ಇಲ್ಲ. ಎತ್ತಿ ಎದಿ ಮ್ಯಾಲಿಟ್ಟು ಉಸುಲ್ ಕಟ್ಟಿ ಸಾಯ್ತಾನ ಮಗ ನೋಡ್ತಂತ. ಏನು ತಿರ್ಸಾಟಿದೆ ಅಲ್ಲಿ ಅವ. ಲವ್ ಮಾಡಿ ಕೈ ಕೊಟ್ಟಾರೋ ನನ್ನ ಗೆಳೆಯಾಗ ಸತ್ತಾಗ್ಯಾರೋ, ತರಿಸೋಡಿ ಕನ್ನಡದಾಡೋ ಅಲ್ಲ ಬಿಸ್ಕಿಟ್ ತಿನ್ಕೊಂಡಾಡೋ. ದೋಸ್ತ ಬ್ಯಾಡೋ ದೋಸ್ತ ಹೇಳೋದು ಕೇಳೋ, ನನ್ನ ಹಾಳು ಮಾಡಿ ನಿನ್ನಿಡದಾಡೋ. ದೋಸ್ತ ಹೇಳು ಕೇಳು, ಹಾಳು ಮಾಡಿ ನಿನ್ನಿಡದಾಡೋ. ನಮಸ್ಕಾರ ಶ್ಯಾಮ. ಅಲ್ಲೇ ರೊಕ್ಕನು ಇಲ್ಲೇ ಅದಾಗ ಈಕಿನ ಯಾವ ಪರಿಚಯ ಮಾಡ್ಕೊಂಡಿ. ಹ್ಞೂನ್ಲಿ ಇಬ್ರು ಕುಡಿಯ ಮಾಡ್ತೇವೆ ನಾವು ವ್ಯಾಪಾರನ. ಬಾಬಾ ಮಗನ ಇಬ್ರು ಕೂಡ ಮಾಡ್ತಾರಂತೆ ವ್ಯಾಪಾರ. ಲೇ ಮಗನ ನಾನಾಕಿ ಪಿರುತಿ ಮಾಡಾಕತ್ತೇವೆ. ಪಿರುತಿ ಯಾರ ನೀನು ಐತಿ ರುಕ್ಕು ನೀನು ಪ್ರೀತಿ ಮಾಡತ್ತೀರ? ಮಬ್ಬ ಸೊಳೆ ಮಗನ ಆಕಿನ ನಾ 3 ತಿಂಗಳಾತ ಮಾಡಾಕತ್ತೆ ಏನು ಪ್ರೀತಿನ. ಇನ್ನೂ ಇವ್ ನಾವು ನೀ 3 ತಿಂಗಳದಾಗ ಅದನ. ಲೇ ಮಗನ ಆಕಿ ಬುಟ್ಟಿ ತಳ ಹೊಡೆದನ 9 ತಿಂಗಳಾತ. ಆದ್ರೂ ತಳ ಹೊಸದ
ಆಯ್ತಲ್ಲ ಅಲ್ಲಿ ಹೊಡೆದನಿ, ಸಿಕ್ಕಾಪಟ್ಟೆ ಗುದ್ದಾಡಿ ಹೊಡೆದನಿ. ಮತ್ತ ಅದನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ಹೊಸ ಬುಟ್ಟಿ ಕೊಡ್ಸೀನಿ. ಅಯ್ಯೋ ಮನೆ ಅವ ಹೊಸ ಕೊಡ್ಸಲ್ಲ ಬಿಡ್ತಿದ್ದನ್ನ ನೀವು ಹೊಸ ಕೊಡಿಸಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಕೈಲಿ ಹಾಕಿ ಒದಿಸ್ತಿದ್ನಿ ಓದಿಸ್ತಿದ್ದಿ ಆದ್ರೂ ರುಕ್ಕು ನಿನ್ನಕ್ಕಿಂತ ನಿನ್ನ ಬುಟ್ಟಿ ತಳನ ಭಾರಿ ಇತ್ತು ಬಿಡ್ಲಿ. ಭಾರಿ ಐತಿ ಅಂತ ಕಣ್ಣು ಹಾಕಾಕ್ ಹೋಗ್ಬೇಡಿ ಮಂಗ ನನ್ನ ಮಗನ, ಅದ ನನ್ನ ಪೆಟ್ಟಿಗೆ ಐತಿ. ಏ ನಿಮ್ಮ ಬಾಯಾಗ ಬೋಳ ಬದ್ನಿಕಾಯಿ ತುರುಕಲಿ ಸರ್, ನಾವ್ ವ್ಯಾಪಾರ ಮಾಡಕ್ ಹೋಗ್ಬೇಕು. ನಿಮ್ದೇನ ಹಚ್ಚಿರಿ ಹಿಡ್ಕೊ. ಏ ರುಕ್ಕು ಹಿಂಗ ಬಿಟ್ಟು ಹೋದ್ರೆ ಹೆಂಗ್ಲಿ? ನಿನ್ನ ಸಲುವಾಗಿ ನಾನು ಬಂಗಾರದ ಚೊಕ್ಕ ತರ್ಸೀನಿ. ಅಲ್ಲೇ ನೀನು ಮನುಷ್ಯನ ಹೇಳ್ಯಾರ ಹೋಗಲ್ಲ ಚೊಕ್ಕ. गुलबीड़ी मेरी मयारी बगल को बगल लगाई हथीदी का बगल कस्तूरी हर दिन तो हुई गुलबीड़ी मेरी मयारी बगल को बगला गगरी हथीदी का बगल कस्तूरी हर तो हुई लगोरी ಏ ಮಾಸ್ತರ ನಿಂತುರಿ, ನಾವು ಏನು ಇನ್ನೊಂದು ಆರ್ಡರ್ ಹೋಗಿರಿ. चंद्रकाली सीरी बंदर चंद्रकाली सीरी बंदर ಎದ್ದು ನಿಂತಬಾರ್ದು, ಕುಂತಲ್ಲೇ ಸಿಎಂ ಸಾಹೇಬನ್ನ ಬರಮಾಡಿಕೊಳ್ಬೇಕು. ಜೋರಾದ ಚಪ್ಪಾಳೆ ಮುಖಾಂತರ ಬಸವರಾಜ್ ಸಂಗ್ರಾಜ್ ಸಿಎಂ ಮಾಡದೊರೆ ಸಿಎಂ ಬಸವರಾಜ್ ಸಂಗ್ರಾಜ್
ಈಗ ನೂತನ ಸಿಎಂ ಬಸವರಾಜ ಸಂಗಡ ಸಾಹೇಬರಿಂದ ಪ್ರತಿಜ್ಞಾವಿಧಿ ತದನಂತರ ಆಮೇಲೆ ತಮ್ಮ ತಮ್ಮ ಆಹ್ವಾನಗಳನ್ನ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಸ್ವೀಕರಿಸುತ್ತಾರೆ. ತಮ್ಮ ಮನವಿಗಳನ್ನ ಆಮೇಲೆ ತಲುಪಿಸುತ್ತಾರೆ. ಸಿಎಂ ಸಾಹೇಬರ ಜೊತೆ ಅವರ ಮಂತ್ರಿಮಂಡಲವು ಕೂಡ ಆಗಮಿಸಿತು. ತಾವು ಚಪ್ಪಾಳೆ ಬಾರಿಸುವ ಮುಖಾಂತರ ನಾಡದೊರೆ ಸಿಎಂ ಹಾಗೂ ಅವರ ಮಂತ್ರಿಮಂಡಲವನ್ನ ಸ್ವಾಗತಿಸಬೇಕು. ಜೋರಾದ ಚಪ್ಪಾಳೆ ಬರಬೇಕು ದಯಮಾಡಿ ಕಲಾಭಿಮಾನಿಗಳು. ನೂತನ ಸಿಎಂ ಹಾಗೂ ಅವರ ಮಂತ್ರಿಮಂಡಲಕ್ಕೆ ಸ್ವಾಗತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಯಾರು ಕೂಡ ರಾಜ್ಯಪಾಲರ ಬಂದು ಅವರಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಬೇಕು. ರಾಜ್ಯಪಾಲರ ಪ್ರತಿಜ್ಞಾವಿಧಿ ನೂತನ ಸಿಎಂ ಹಾಗೂ ಅವರ ಮಂತ್ರಿಮಂಡಲಕ್ಕೆ. ನಾನು ಬಸವರಾಜ ಎಂಬ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣದ ರೂಪವಾಗಿ ನಿರ್ಧರಿಸುತ್ತೇನೆ. ಭಯ, ಯಾವ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆ ಎಂದು ಕುವಿಹಾಳ ಬಸವಣ್ಣ ದೇವರ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ನಾನು ಬಸವರಾಜ ಎಂಬುವ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪರ್ಯಾಲೋಚನೆ ತರಲಾಗಿ ತಿಳಿದಿರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆ ಅಗತ್ಯವಾಗಬಹುದು. ಈ ಸಂದರ್ಭದಲ್ಲಿ ಅನ್ಯಥಾ ಯಾರದೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಿರಂಗಪಡಿಸುವುದಿಲ್ಲ ಎಂದು ಕುವಿಹಾಳ ಬಸವಣ್ಣ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ನಾನು ಪ್ರತಾಪಗೌಡ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಬಸವಣ್ಣನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೇನೆ. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂತ ನೂತನ ಸಿಎಂ ಬಸವರಾಜ ಸಂಗಡ ಹಾಗೂ ಅವರ ಮಂತ್ರಿಮಂಡಲಕ್ಕೆ ಅಭಿನಂದನೆಗಳು. ಅವರ ಜನಪರ ಕಾರ್ಯಗಳು ಇನ್ನೂ ಮುಂದುವರಿಯಲಿ ಅಂತ ಆಶಿಸ್ತಾ ನಮ್ಮೂರಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಿಎಂ ಸಾಹೇಬರು ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ.